ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುಣೂರ್, ಗದಗದ ಪ್ರತಿನಿಧಿ. ರಾಜ್ಯಾದ್ಯಂತ ಮುಂಗಾರು ಮಳೆಯು ಕೂಡ ಚೆನ್ನಾಗಿ ಆಗ್ತಿದೆ. ಅದೇ ರೀತಿಯೂ ಕೂಡ ಗದಗದಲ್ಲಿಯೂ ಸಹ ಉತ್ತಮವಾದ ಮಳೆ ಆಗಿದೆ. ಹೀಗಾಗಿ ರೈತರು ಕೂಡ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆಗೂ ಕೂಡ ಸಜ್ಜಾಗಿದ್ದಾರೆ. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿಯೂ ಕೂಡ ಮುಂಗಾರು ಹಂಗಾಮಿನಲ್ಲಿ ಹೆಸರಾಗಿರ್ಬೋದು, ಗೋವಿನ ಜೋಳ ಆಗಿರ್ಬೋದು ಮತ್ತು ಶೇಂಗಾ ಬೆಳೆಯನ್ನು ಪ್ರಮುಖ ಬೆಳೆಯಾಗಿ ಕೂಡ ಬೆಳೀತಾರೆ. ಆದರೆ ಬೆಳಿಬೇಕಾದ್ರೆ ಅವರಿಗೆ ರಸಗೊಬ್ಬರದ ಅಭಾವ ಈಗ ಉಂಟಾಗಿದೆ. ಅದರಲ್ಲೂ ಕೂಡ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ, DAP ಗೊಬ್ಬರ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನು ರೈತರು ಕೂಡ ಎದುರಿಸ್ತಾ ಇದ್ದಾರೆ. ಅದರಲ್ಲೂ 1 ಚೀಲ ಯೂರಿಯಾ ಗೊಬ್ಬರವನ್ನು 1 ಎಕರೆಗೆ ಮಾತ್ರ ಕೊಡ್ತಾರೆ. 1 ಎಕರೆ ಇತ್ತಂದು 1 ಚೀಲ ಯೂರಿಯಾ ಗೊಬ್ಬರವನ್ನು ಕೊಡ್ತಾರೆ. ಅದು ಕೂಡ ಈಗ ರೈತರಿಗೆ ಸಿಗ್ತಾ ಇಲ್ಲ. ಮುಂಜಾನೆ 6 ಗಂಟೆಯಿಂದ ಪಾಳ್ಯಕ್ಕೆ ಹಚ್ತಾರೆ. ಅದರಲ್ಲೂ ಕೂಡ ಮುಂಜಾನೆ 6 ಗಂಟೆಯಿಂದ ಫರ್ಟಿಲೈಸರ್ ಕಂಪ್ನಿ ಎದುರಿಗೆ, ಆ ಫರ್ಟಿಲೈಸರ್ ಅಂಗಡಿಯ ಎದುರಿಗೆ ಹೋಗಿ ನಿಂತು ಪಾಳೆ ಹಚ್ಚುವ ಮೂಲಕ ಯೂರಿಯಾ ಗೊಬ್ಬರವನ್ನು ಪಡಿತಾ ಇದ್ದಾರೆ. ಇನ್ನೂ ಕೆಲವು ರೈತರು ಕೂಡ ಯೂರಿಯಾ ಗೊಬ್ಬರ ಸಿಗದೆ ಹಾಗೆ ಮನೆಗೆ ಹೋಗುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ. ಗದಗ ಜಿಲ್ಲೆಗೆ ಸುಮಾರು ಯೂರಿಯಾ ಗೊಬ್ಬರದ ಬೇಡಿಕೆ ಇರತಕ್ಕಂಥದ್ದು 28,531 ಮೆಟ್ರಿಕ್ ಟನ್ನಷ್ಟು ಯೂರಿಯಾ ಗೊಬ್ಬರ ಬೇಕಾಗಿದೆ, ಬೇಡಿಕೆ ಸಹ ಇದೆ. ಆದರೆ ಈಗ ಸಪ್ಲೈ ಆಗಿರೋದು ಸುಮಾರು 13,000 ಮೆಟ್ರಿಕ್ ಟನ್ನಷ್ಟು ಮಾತ್ರ ಸಪ್ಲೈ ಆಗಿದೆ. ಈಗಾಗಲೇ ಮಾರಾಟವಾಗಿರುವಂಥದ್ದು 7,900 ಮೆಟ್ರಿಕ್ ಟನ್ನಷ್ಟು ಈಗಾಗಲೇ ಮಾರಾಟ ಆಗಿ ಹೋಗಿಬಿಟ್ಟಿದೆ. ಆದರೆ ಗದಗ ಜಿಲ್ಲೆಗೆ ಇರ್ತಕ್ಕಂಥ ಈಗ ಸ್ಟಾಕ್ ನೋಡೋದಾದರೆ ಸುಮಾರು 5,100 ಮಾತ್ರ ಸ್ಟಾಕ್ ಇದೆ. ಆದರೆ ಇನ್ನೂ ನಮಗೆ ಸಪ್ಲೈ ಆಗಬೇಕಾಗಿರುವಂಥದ್ದು, ಕೊರತೆ ಇರತಕ್ಕಂಥದ್ದು ಸುಮಾರು 15,531 ಮೆಟ್ರಿಕ್ ಟನ್ನಷ್ಟು ನಮಗೆ ಇನ್ನೂ ಕೂಡ ಸಪ್ಲೈ ಆಗಬೇಕು. ಹೀಗಾಗಿ ಕೊರತೆ ಕೂಡ ಕಾಡ್ತಾ ಇದೆ. ಹೀಗಾಗಿ ರೈತರು ಕೂಡ ಮುಂಜಾನೆ 6 ಗಂಟೆಯಿಂದ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಟಾವೆಲ್ಗಳನ್ನು ಹಾಕಿ ಚಪ್ಪಲಿಗಳನ್ನಿಟ್ಟು ಹೀಗಾಗಿ ಅಲ್ಲಿ ಹೋಗಿ ಫರ್ಟಿಲೈಸರ್ ಅಂಗಡಿ ಎದುರಿಗೆ ಪಾಳ್ಯಕ್ಕೆ ಹಚ್ತಾರೆ. ಆದರೆ ಆ ರೈತರಿಗೆ ಮಾತ್ರ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಹೀಗಾಗಿ ತಾಂತ್ರಿಕ ದೋಷಗಳು ಕೂಡ ಕಾಡ್ತಾ ಇದ್ದಾವೆ. ಯಾಕಂದರೆ ಅವರು ರೈತರು ಕೂಡ ಮೊದಲು ಒಂದು ಆಧಾರ್ ಕಾರ್ಡ್ ಜೊತೆಗೆ ಮತ್ತು ಆ ಪಹಣಿಯನ್ನು ತೆಗೆದುಕೊಂಡು ಹೋಗಿ ಆ ಒಂದು ಎಂಟರ್ಪ್ರೈಸಸ್ಗಳಿಗೆ ಹೋಗಿ ಯೂರಿಯಾ ಗೊಬ್ಬರವನ್ನು ತೆಗೆದುಕೊಂಡು ಹೋಗ್ತಾರೆ. ಆದರೆ ಈಗ FID ಮಾಡುವ ಮೂಲಕ ಈಗ ಆ ರೈತರಿಗೂ ಕೂಡ FIDಯ ಒಂದು ತಾಂತ್ರಿಕ ತೊಂದರೆ ಕೂಡ ಈಗ ಎದುರಾಗಿರುವಂಥದ್ದು. ಯಾಕಂದರೆ ಈಗ ತಾಂತ್ರಿಕ ದೋಷ ಇರೋದ್ರಿಂದಾಗಿ ರೈತರಿಗೂ ಕೂಡ ಸಾಕಷ್ಟು ತೊಂದರೆ ಕೂಡ ಆಗ್ತಾಯಿದೆ. ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಕಳೆದ 3 ದಿನದಿಂದ ಯೂರಿಯಾ ಗೊಬ್ಬರಕ್ಕೆ ಅಲ್ದು ರೈತರು ಕೂಡ ಈಗ ಸುಸ್ತಾಗಿ ಹೋಗಿಬಿಟ್ಟಿದ್ದಾರೆ. ಯಾಕಂದರೆ ಬಿತ್ತನೆ ಟೈಮು ಕೂಡ ಈಗ ಮುಗಿತಾ ಬಂತು. ಇನ್ನೂ 1 ವಾರ ಕಳೆದು ಹೋದರೆ ಮುಂಗಾರು ಹಂಗಾಮಿನ ಬಿತ್ತನೆ ಕಾರ್ಯ ಕೂಡ ಮುಗಿದು ಹೋಗಿಬಿಡ್ತದೆ. ಈಗ ಬಿತ್ತನೆಗೆ ಸಜ್ಜಾದಂಥ ರೈತರಿಗೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಈಗ ಸಾಕಷ್ಟು ತೊಂದರೆಯನ್ನು ಕೂಡ ಅನುಭವಿಸ್ತಾರೆ. ಹೀಗಾಗಿ ಕೃಷಿ ಇಲಾಖೆ ಅಧಿಕಾರಿಗಳು ಆಗಿರ್ಬೋದು, ಜೊತೆಗೆ ಒಂದು ಸರ್ಕಾರ ಆಗಿರ್ಬೋದು ಮತ್ತು ಜಿಲ್ಲಾಡಳಿತ ಮುತುವರ್ಜಿ ವಹಿಸಿ ರೈತರಿಗೆ ಆಗ್ತಕ್ಕಂಥ ತೊಂದರೆಗೆ ಸ್ಪಂದಿಸುವಂಥ ಕೆಲಸ ಕೂಡ ಆಗಬೇಕಾಗಿತ್ತು. ಈಗ ಯಾವುದೇ ರೀತಿ ಆಗ್ತಾ ಇಲ್ಲ. ಹೀಗಾಗಿ ಆ ಒಂದು ಏನು ನಾವು ಗದಗ ನಗರದಲ್ಲಿರ್ತಕ್ಕಂಥ ಡಂಬಳ್ನಾಕ ಬಳಿ ಶ್ರೀ ಎಂಟರ್ಪ್ರೈಸಸ್ ಅಂತೂ ಕೂಡ ಇದೆ. ಅಲ್ಲಿಂದ ರೈತರು ಕೂಡ ಗದಗ ಗ್ರಾಮೀಣ ಆಗಿರ್ಬೋದು, ಗದಗ ಸಿಟಿ ಆಗಿರ್ಬೋದು, ಬೇರೆ ಬೇರೆ ತಾಲೂಕುಗಳಿಂದ ಕೂಡ ರೈತರು ಬಂದು ಇಲ್ಲಿ ಯೂರಿಯಾ ಗೊಬ್ಬರವನ್ನು ಪಡೆದುಕೊಂಡು ಹೋಗ್ತಾರೆ. ಆದರೆ ಇವತ್ತು ಅಲ್ಲಿ ತಾಂತ್ರಿಕ ದೋಷದಿಂದಾಗಿ ಯಾವುದೇ ರೀತಿ ಯೂರಿಯಾ ಗೊಬ್ಬರ ಸಪ್ಲೈ ಆಗ್ತಾ ಇಲ್ಲ. ಯಾಕಂದರೆ ಯಾಪ್ ಕೂಡ ಈಗ ತಾಂತ್ರಿಕ ದೋಷದಿಂದಾಗಿ ಯಾವುದೇ ರೀತಿ FID ಕೂಡ ಆಗ್ತಾ ಇಲ್ಲ. ರೈತರಿಗೆ ರಸಗೊಬ್ಬರ ಕೂಡ ಮುಟ್ತಾ ಇಲ್ಲ. ಹೀಗಾಗಿ ಇಂಥ ಸಾಕಷ್ಟು ತೊಂದರೆಯನ್ನು ರೈತರು ಅನುಭವಿಸ್ತಾ ಇದ್ದರು. ಸಂಬಂಧಪಟ್ಟಂಥ ಕೃಷಿ ಇಲಾಖೆ ಅಧಿಕಾರಿಗಳು ಹೋಗಿ ಭೇಟಿ ನೀಡಿ ಆ ತಾಂತ್ರಿಕ ದೋಷ ಯಾಕೆ ಆಗ್ತಾ ಇದೆ, ಅಥವಾ ಇಲ್ಲಿ ಏನಾದರೂ ಆ ಒಂದು ಎಂಟರ್ಪ್ರೈಸ್ನವರು ಏನಾದರೂ ರೈತರ ಜೊತೆಗೆ ಏನು ರಸಗೊಬ್ಬರವನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಳ್ಳಾಟವನ್ನು ಆಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹೀಗಾಗಿ ರೈತರಿಗೆ ಮುತುವರ್ಜಿ ವಹಿಸಿ ಆ ಒಂದು ಯೂರಿಯಾ ಗೊಬ್ಬರ ಮುಟ್ಟುವಂಥ ಕೆಲಸವನ್ನು ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಮಾಡಬೇಕಿದೆ. ಯಾಕಂದರೆ ಇಂಥ ಸಾಕಷ್ಟು ಸಮಸ್ಯೆಯನ್ನು ರೈತರು ಕೂಡ ಎದುರಿಸ್ತಾ ಇದ್ದಾರೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ರೈತರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಹಲೋ ಸರ್, ನಾವು ಗೊಬ್ಬರಕ್ಕಾಗಿ 4 ದಿನ ತಡ್ಡಾಡಕತ್ತಿ ಇನ್ನೂವರೆಗೆ ಗೊಬ್ಬರ 11 ಇವತ್ತು 11 ಇದು ಟೈಮ್ ಆದ್ರೂ ಇನ್ನೂ ಗೊಬ್ಬರದ ಅಂಗಡಿಯವ್ರು ಒಬ್ಬರು ಬರಲ್ರು. ಆನಂತರ ಗೊಬ್ಬರ ಇಲ್ಲ ಅಂತಾರೆ, ಸರ್ವರ್ ಅದೈತಿ ಇದೈತಿ ಅಂತ ಹೇಳ್ತಾರೆ. ಬರೀ ಹಿಂಗೆ ಬಂದು ಹೊಳ್ಳಿ ಹೋಗೋದಾಗೈತಿ. ನಾವು ದಿನ ಹಿಂಗೆ ಬಂದು ರೈತರು ಏನು ಬಾಳೆ ಮಾಡ್ಬೇಕು, ಏನು ಇಲ್ಲೇ ಗೊಬ್ಬರದ ಅಂಗಡಿ ಮುಂದೆ ಕುಂದಿರ್ಬೇಕು. ಆನಂತರ ಬಿತ್ತು ಟೈಮ್ ಮಿಕ್ಕಿದ ಅಂತ ಕೊಟ್ಟರು ಉಪಯೋಗ ಇಲ್ಲ ಗೊಬ್ಬರ. ನಮಗೆ ಏನು ಮಾಡೋಕ್ಕಾಯ್ತು ನಾವು ಇಲ್ಲಿ ಬೋರ್ಡ್ ಹಾಕ್ಬಿಟ್ರಿ, ತಿರ್ಗಾ ಮುರ್ಗ ಬರೋದು, ಆ ಬೋರ್ಡ್ ನೋಡೋದು ಒಳ್ಳೆ ಹೋಗೋದು, ಹಿಂಗೆ ಮಾಡಾಕತ್ತಿ ಬಿಟ್ರಿ. ಹೆಂಗೆ ರೀ ಇದಕ್ಕೆ ಮುಂದೆ ಬೆಳಿಗ್ಗೆ ಬಂದೀವಿ ನೋಡಿರಿ ನಾವು. ಇನ್ನೂ 11 ಗಂಟೆ ಆದರೂ ಇನ್ನೂ ಗೇಟ್ ತೆಗ್ತಾಯಿರಲಿಲ್ಲ ಅವರು. ಮತ್ತು ಹೆಂಗೆ ನಮ್ಮದು ಹಿಂಗಾರ ದೊಡ್ಡ ಸಮಸ್ಯೆ. ಬಿತ್ತು ಟೈಮ್ ಅನ್ನೋಕ್ಕೆ ಮಿಕ್ಕ ಬಿಡ್ತೀರಿ, ಇನ್ನೊಂದು ವಾರ ಆದ್ರೆ ಹೆಸರಿಂದ ಅದಕ್ಕೆ ಸಮಸ್ಯೆ ಹಿಡ್ದೈತ್ರಿ. ಮತ್ತು ಹೆಂಗೆ ಮಾಡ್ತೀರಿ ನೋಡಿರಿ. ಒಟ್ಟು ದಯವಿಟ್ಟು ಹಿರೇ ಗೊಬ್ಬರ ಸಿಕ್ಕಲ್ರಿ ಇನ್ನೂವರೆಗೆ 4 ದಿನ ತಡ್ಡಾಡಕತ್ತಿ. ಅದಕ್ಕೆ ಹೆಂಗೆ ರೀ ಇದಕ್ಕೆ ಮುಂದೆ ಅವರು ಐತೆ ಅಂತಾರೆ. ಸ್ಟಾಕ್ ಐತೆ ಅಂತಾರೆ. ಇವ್ರು ನೋಡ್ರಿ ಇಲ್ಲ ಅಂತಾರೆ. ಹೆಂಗೆ ಇದಕ್ಕೆ ಮುಂದೆ ಅದಕ್ಕೆ ಏನು ಮಾಡಾಕತ್ತೈತ್ರಿ ನಿಮ್ಮ ಸರ್ಕಾರ? ಈಗ ಆದ್ರೆ ಹಿಂಗೆ ರೈತರು ಹೆಂಗೆ ಬದುಕಬೇಕು, ಹೆಂಗೆ ಬಾಳೆ ಮಾಡ್ಬೇಕು? ಸರ 6 ಗಂಟೆಗೆ ಬಂದೀವಿ. ಇಲ್ಲೇ 5:30 6 ಗಂಟೆಗೆ ಬಂದೀವಿ ರೀ ಸರ. ಇಲ್ಲೇ ಕೂತು ಇಲ್ಲೇ ಕುಂತು ಬಿಡಿ 4 ದಿವಸ ಆತು.
ಕುಂತು ಇನ್ನೂ 10-20 ಚೀಲ ಕೊಡ್ತಾರೆ. ಮತ್ತು ಹೊಳ್ಳಿ ಈಗ ಸರ್ವರ್ ಇಲ್ಲ, ಇದು ಇಲ್ಲ, ಗೊಬ್ಬರ ಇಲ್ಲ, ಇಲ್ಲಿ ಇಲ್ಲ ಅಂತ ಕಳಿಸ್ಬಿಡ್ತಾರೆ. 4 ದಿವಸ ಆಯ್ತು. ನಮ್ಗೆ ಗೊಬ್ಬರದ ಭಾಳ ಸಮಸ್ಯೆ ಆಯ್ತು ರೀ ಸರ್. ಅವ್ರು ಯಾರೂ ಬರಾಕತ್ತಿಲ್ಲ ರೀ. ನಾವು ಹೋಗಿ ಇಲ್ಲೇ ಕುಂತು ಊಟ ಇಲ್ಲ, ಏನಿಲ್ಲ, ಚಹಾ ಇಲ್ಲ, ಏನಿಲ್ಲ, ನಾಷ್ಟ ಇಲ್ಲ. ಮುಂಜಾನೆ ಬಂದು ಇಲ್ಲಿ ಕುಂತು ಬಿಡ್ತೀವಿ ರೀ ಸರ್. ಸರ್ವರ್ ಸಮಸ್ಯೆ. ಮತ್ತು ಇವು ಸ್ವಲ್ಪ ಕೊಟ್ಬಿಡ್ತಾರೆ, ಒಂದು 10-20 ಚೀಲ ಕೊಡ್ತಾರೆ, ಮತ್ತೆ ಬಂದ್ ಮಾಡಿಬಿಡ್ತಾರೆ. ಸರ್ವರ್ ಇಲ್ಲ, ಇದು ಇಲ್ಲ. ಏನಾಯ್ತೇನು ಸರ್? ಮತ್ತು ಮುಂದೆ ಏನು ಮಾಡ್ತಾರೆ ಏನು? ಮತ್ತು FID ತೊಗೊಂಡು ಬರ್ರಿ, FID ಇಲ್ಲ, ಏನಿಲ್ಲ ಅಂತ ಕಳಿಸ್ಬಿಡ್ತಾರೆ. ಇದು ಇಲ್ಲ, ಅದು ಇಲ್ಲ, ಈ ನಂಬರ್ ಇಲ್ಲ, ಆ ನಂಬರ್ ಇಲ್ಲ ಅಂತ ಕಳಿಸ್ಬಿಡ್ತಾರೆ ರೀ ಸರ್. ಸರ್ವರ್ ಇಲ್ಲ, ಇದು ಇಲ್ಲ ಅಂತ ಕಳಿಸ್ಬಿಡ್ತಾರೆ. ನಾವು ಮತ್ತು ಅವ್ರ ಮಾತು ಕೇಳಿ ಹೋಗ್ಬಿಡ್ಬೇಕು ರೀ. ದಿನ ಬರೋದು ಹೋಗೋದು, ದಿನ ಬರೋದು 4 ದಿವಸ ಆಯ್ತು ರೀ. ಸರ್ ಭಾಳ ಕಷ್ಟ ರೀ ಸರ್. ಏನು ಸರ್, ಅವ್ರ ಸರ್ಕಾರ ಏನು ಮಾಡ್ತಾರೆ ಸ್ವಲ್ಪ ದಯವಿಟ್ಟು ಸ್ವಲ್ಪ ನಮ್ಗೆ ಅನುಕೂಲ ಮಾಡಿಕೊಡ್ರಿ ಅಂತ ಅಷ್ಟೇ ಕೇಳೋದು ಸರ್. ಹಾಂ ಸರ್. ಸರ ನಾವು ಬೆಳಗ್ಗೆ 6 ಗಂಟೆಗೆ ಬಂದು ಇಲ್ಲಿ ಪಾಳೆ ಹಚ್ಚೀವ್ರಿ. ಇಲ್ಲಿಂದ ಗದಗ ತಾಲೂಕು ನೀರ್ಲಿಯಿಂದ ಇಲ್ಲೇ ಇವರು ಬಂದು ಇದು ರೈತ ಬಾಂಧವರಲ್ಲಿ ವಿನಂತಿ, ನಮ್ಮ ಸರ್ವರ್ ಸಮಸ್ಯೆ ಐತಿ, ತಾಂತ್ರಿಕ ದೋಷ ಐತಿ, ಅದು ಸಮಸ್ಯೆ ಇದು ಆದ್ರೆ ನಾವು ನಿಮ್ಗೆ ಗೊಬ್ಬರ ಕೊಡ್ತೀವಿ, ಇಲ್ಲಾಂದ್ರೆ ನೀವು ಹೊಳ್ಳಿ ಹೋಗ್ಬೇಕು ಅಂತೇಳಿ ಹೇಳ್ತಾರೆ. ಇದು ಹಿಂಗಾಗಿ ರೈತರ ಅಲ್ರಿ, ರೈತ ದೇಶದ ಬೆನ್ನೆಲುಬು ಅಂತಾರೆ. ರೈತ ದೇಶದ ಬೆನ್ನೆಲುಬು ಅಂತೇಳಿ ಇವ್ರು ರೈತರ ಎಲ್ಬಮ್ ಬರಾಕತ್ತಾರೆ ಅವ್ರು. ಹಿಂಗಾದ್ರೆ ಹೆಂಗೆ ಸರ್ಕಾರ ಈ ಜಿಲ್ಲಾಡಳಿತ ಕಣ್ಣು ಮುಚ್ಕೊಂತೈತಿ. ಅದು ಎಲ್ಲರಿಗೆ ರೈತರಿಗೆ ಯಾವ ರೀತಿ ಏನು ಕೊಡ್ಬೇಕು ಅಲ್ರಿ. ಅಲ್ಲೆಲ್ಲೇ ಸೊಸೈಟಿ ಅದಾವೆ, ಅಲ್ಲೆಲ್ಲೇ ಹಂಚ್ಬಿಡ್ಬೇಕು. ಅವರೆಲ್ಲ ಕೊಟ್ಟು ಬಿಡ್ತಾರೆ. ಇವರೆಲ್ಲ ಇಲ್ಲೇ ಬಂದು ನಾವು ಡೀಲರ್ ಕೊಡ್ತಾರೆ. ಡೀಲರ್ ಇವ್ರು ಏನು ಮಾಡ್ತಾರೆ, ಈಗ ಆ್ಯಕ್ಚುಲಿ ಎಕರೆಗೆ 1 ಚೀಲ ಕೊಡ್ಬೇಕನ್ನೋ ರೂಲ್ಸ್ ಐತಿ. ಇವ್ರು ಏನು ಮಾಡ್ತಾರೆ, 2 ಎಕರೆಗೆ 1 ಚೀಲ, ಮತ್ತು ಅದಕ್ಕೆ ಲಿಂಕ್ ಅಂತ. ಲಿಂಕ್ ಯಾವ ಉದ್ದೇಶಕ್ಕೆ ಕೊಡ್ಬೇಕು ಇವರು? FID ಇರೋಲ್ಲಕ್ರಿ ಅಲ್ಲ, ಇದ್ರ ಮ್ಯಾಗ ಇವರು ಕೊಡ್ತಾರ. ಇದು ಯಾಕ್ರಿ ಇದು ಈಗ ಬಂದೀವಿ ನೋಡ್ರಿ ನಾವು. ಈಗ ಇನ್ನೂ ಕಾಲ ತೆಗ್ದಿಲ್ಲ, 11 ಗಂಟೆ ಆಯ್ತು. ಸರ್ವರ್ ಸಮಸ್ಯೆ ಅಂತಾರೆ. ಹಿಂಗಾದ್ರೆ ಮತ್ತೆ ಬರೋದು. ಈಗ 4ನೇ ಸಲ ನಾವು ಬಂದು ಹೋಗೋದು, ದಿನನಿತ್ಯ ಗೊಬ್ಬರಕ್ಕೆ ಅಳಿದಾಡೋದು. ಸರ ಇವ್ರು DK ಶಿವಕುಮಾರ್ ಸರ್ ಇದು ಮುಖ್ಯಮಂತ್ರಿ ಸೀಟು ವಹಿಸ್ಕೊಂಡ್ರ. ರೈತರ ಬಗ್ಗೆ ಜಾಗೃತಿ ವಹಿಸ್ಬೇಕು ಅವರು. ಹಿಂಗಾದ್ರೆ ಭಾಳ ಇದು ಸಮಸ್ಯೆ ಆಗುತ್ತೆ. ಆದಷ್ಟು ಬೇಗ ಗೊಬ್ಬರಕ್ಕೆ ಒಂದು ಇದನ್ನು ಮಾಡಬೇಕು, ಸರ್ವ ಸಮಸ್ಯೆ ಇದನ್ನು ಮಾಡಬೇಕು. ಸರ್ ನಾವು ದಿವಸ ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಬರ್ತೀವಿ ರೀ. ಮಧ್ಯಾಹ್ನ ಗೊಬ್ಬರ ಪಳಕ್ಕೆ ಹಚ್ತೀವಿ. ರೈತರೆಲ್ಲ ಊರಿಂದ ಬೇರೆ ಬೇರೆ ತಾಲೂಕಿನಿಂದ ಬಂದಿರ್ತಾರೆ ರೀ. ಗೊಬ್ಬರ ಸಿಗೋಲ್ದು. ಗೊಬ್ಬರ ಐತಂದ್ರೆ ಇದು FID ಆಗ್ಬೇಕು, ಅದೇ ಅಂತಾರೆ. FID ಆದ್ರೂ FID ಆಗಿರ್ತಾವೆ ರೀ. ಒಮ್ಮೆ ಇದರಲ್ಲಿ ತಾಂತ್ರಿಕ ದೋಷ ಅಂತ ಹೇಳ್ತಾರೆ ರೀ. ಅದಕ್ಕೆ ಉತ್ತಾರ ತೊಗೊಂಬರ್ರಿ ಅಂತಿರ್ತಾರೆ. ಉತ್ತಾರ ತೊಗೊಂಬರಕ್ಕೆ ಅಲ್ಲಿ ಹೋದ್ರೆ ಪಾಳೆ ಹೋಕ್ಕವು ಒಬ್ಬರು ರೈತರು. ಅದರಿಂದ ರೈತರಿಗೆ ಇದು ಗೊಬ್ಬರ ಅಂತ ಕೊಡಿಸ್ಬೇಕು ರೀ. ಈಗ ಸಚಿವರು ಎಲ್ಲರೂ ಅದಾರ, ಅಲ್ಲಿಗೆ ಅದೆಲ್ಲ ಕೃಷಿ ಇಲಾಖೆ ಹೇಳ್ತಾರೆ ಗೊಬ್ಬರ ಐತಿ. ಹೊಳ್ಳಿ ಎಲ್ಲ ಗೊಬ್ಬರದ ರೇಟ್ ಜಾಸ್ತಿ ಮಾಡಿಬಿಟ್ಟಾರೆ. ಈಗ ಹೋದ ವರ್ಷ DAP ಎಲ್ಲ ಎಷ್ಟು ದೂರ 1500-1300 ರೂಪಾಯಿ ದೂರ. ಈಗ 2000-2500 ಹಿಂಗೆ ಮಾಡಿದ್ರೆ ರೈತ ಎಲ್ಲ ಹೋಗ್ಬೇಕು ರೀ. ರೈತಿಗೆ ಬೆಳೆದಿರ್ತಾನೆ ರೀ. ಅದಕ್ಕೆ ಮಾರ್ಕೆಟಿಗೆ ಅಂತಂದ್ರೆ ಅದು ರೇಟ್ ಡೌನ್ ಆಗ್ಬಿಟ್ಟಿರ್ತಾರೆ. ಈಗ ಅದೇ ಐತಿ. ಈಗ ಒಂದು ಒಳ್ಳೆಯ ಪ್ಯಾಕೆಟ್ ಹೆಂಗೆ ಐತ್ರಿ, 100 ರೂಪಾಯಿ ಐತ್ರಿ. 100 ರೂಪಾಯಿ ಹ್ಞೂ ರೀ. ಸರ್ಕಾರಕ್ಕೆ ಮುಕ್ಕೊಂಬಿಟ್ಟೈತೆ ನೋಡ್ರಿ. ಇದ್ರ ಬಗ್ಗೆ ರೈತರಿಗೆ ಬಗ್ಗೆ ಯಾರು ಏನು ಮಾಡ್ತಾರೆ ರೀ, ಯಾರಿಗೆ ಕೇಳಂಗಿಲ್ಲ ರೀ. ಹೊಳೆ ರಾಜಕೀಯ ಮಂದಿ ಐತೆ, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ರೀ. ಬೆನ್ನೆಲುಬು ಮುರಿದು ಬಿಟ್ರೆ ಸರ್ಕಾರ ರೈತರಿಗೆ ಬೆನ್ನೆಲುಬು ಮುರಿದು ಬಿಟ್ಟೈತ್ರಿ. ಈಗ ಬಿತ್ತಕ್ಕೆ ಟೈಮ್ ಇಲ್ಲ ರೀ. ಈಗ ಇನ್ನೊಂದು ವಾರ ಐತ್ರಿ. ಅದು 1 ವಾರದಾಗ ಕೋಳಿ ಇಳ್ಕಂದ್ರೆ ಎಲ್ಲ ಪೀಕ್ ಹೋಕ್ಕವು. ನಾವೀಗ ಗೋಂಜಾಳ ಹೆಸರು ಹಾಕಿವ್ರಿ. ಒಬ್ಬರು ಹತ್ತಿ ಹಾಕಿರ್ತಾರೆ ರೀ. ಈಗ ಹತ್ತಿ ಗೋಂಜಾಳ ಹಾಕರ್ ಬೇಕ್ರಿ. ಅದು ಈಗ ಇವರೇ ಗೊಬ್ಬರ ಬೇಕ್ರಿ. ಗೊಬ್ಬರಕ್ಕೆ ಸಿಗೋಲ್ದ್ರಿ. ಬರೋದು ಬರೀ ಊರಿಂದ ನಾವು 35 ಕಿಲೋಮೀಟ್ರಿಂದ ಬರ್ತೀವಿ ರೀ. ಬರೀ ಹೋಗೋದಾಗ ಆಗೈತೆ ರೀ. ಅಡ್ಡಾಡಕತ್ರಿ. ಒಂದು ಮುಂಜಾನೆ ಊಟ ನೀರು ಬಿಟ್ಟು ಬರ್ತೀವಿ ರೀ. ಇಲ್ಲಿ ಬಂದು ಮತ್ತೆ ಇಲ್ಲಿ ಕುಂದ್ರಬೇಕು, ಪಾಳೆ ಬರ್ಬೇಕ್ರಿ ಇಲ್ಲಿ. ಹಿಂಗಾಗಿ ರೈತರಿಗೆ ಭಾಳ ಸಮಸ್ಯೆ ಆಗೈತೆ ರೀ. ದಯವಿಟ್ಟು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊತೀನಿ ರೀ. ಎಲ್ಲ ರೈತರಿಗೆ ಒಂದು ಸ್ವಲ್ಪ ಆದಷ್ಟು ಗೊಬ್ಬರ ಕೊಡಿಸುವಂಥ ಒಂದು ನಿಟ್ಟಿನ ಅಂತ ಎಲ್ಲ ಮಾಡಿರಿ ಅಂತಂದು ಈ ಮೂಲಕ ಕೇಳ್ಕೊಂತೀವಿ. ನಮಸ್ಕಾರ ರೀ. ಕೇಳಿದ್ರಲ್ಲ ರೈತರ ಸಮಸ್ಯೆಯನ್ನು. ಯಾಕಂದರೆ ಮುಂಜಾನೆ ಎದ್ದು
ಹೋಗಿ ಯೂರಿಯಾ ಗೊಬ್ಬರವನ್ನು ಪಡೆಯುವುದಕ್ಕಾಗಿ ಅನ್ನ ನೀರು ಬಿಟ್ಟು ಹೋಗಿ ಕ್ಯೂ ನಿಲ್ತಾರೆ. ಆದರೆ ರೈತರಿಗೆ ಮಾತ್ರ ಸಮರ್ಪಕವಾಗಿ ಯೂರಿಯಾ ಗೊಬ್ಬರ ಕೂಡ ಮುಟ್ತಾ ಇಲ್ಲ. 1 ಎಕರೆಗೆ 1 ಚೀಲ ಯೂರಿಯಾವನ್ನು ಕೂಡ ಕೊಡ್ತಾ ಇದ್ದಾರೆ, ಅದು ಕೂಡ ಸಮರ್ಪಕವಾಗಿ ಮುಟ್ತಾ ಇಲ್ಲ. ಒಂದು ದಿನಕ್ಕೆ 30 ಜನ ರೈತರಿಗೆ ಮಾತ್ರ ಯೂರಿಯಾ ಗೊಬ್ಬರವನ್ನು ಕಟ್ಟು ಕಳಿಸ್ತಾ ಇದ್ದಾರೆ. ಹೀಗಾಗಿ ರೈತರು ಕೂಡ ಬಂದಂಥವರು ಮರಳಿ ಖಾಲಿ ಹೋಗ್ತಾ ಇದ್ದಾರೆ. ಹೀಗಾಗಿ ಅವರು ಮುಂಜಾನೆ ಎದ್ದು ಕ್ಯೂ ನಿಂತು ಈ ಒಂದು ಯೂರಿಯಾ ಗೊಬ್ಬರವನ್ನು ಪಡೆಯುವಂಥ ದುಸ್ಥಿತಿ ಕೂಡ ಎದುರಾಗಿದೆ. ಹೀಗಾಗಿ ಸರ್ಕಾರ ಆಗಿರ್ಬೋದು ಮತ್ತು ಈ ಒಂದು ಕೃಷಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಒಂದು ರೈತರಿಗೆ ಆಗ್ತಕ್ಕಂಥ ಯೂರಿಯಾ ಗೊಬ್ಬರದ ಸಮಸ್ಯೆಯನ್ನು ಸರಿಪಡಿಸಬೇಕು. ಇನ್ನು ರೈತರಿಗೆ ಸಮರ್ಪಕವಾಗಿ ಯೂರಿಯಾ ಗೊಬ್ಬರವನ್ನು ಮುಟ್ಟಿಸುವಂಥ ಕೆಲಸ ಕೂಡ ಆಗಬೇಕು. ಇನ್ನು FID ಮಾಡಿಸ್ಬೇಕಂತ ರೈತರಿಗೆ ತಾಂತ್ರಿಕ ದೋಷಗಳೇನು ಆಗ್ತಾ ಇದ್ದಾವೆ, ಆ ತಾಂತ್ರಿಕ ದೋಷಗಳನ್ನು ಸರಿಪಡಿಸಿ ಆದಷ್ಟು ಬೇಗ ರೈತರಿಗೆ ಬಿತ್ತನೆಗೆ ಅವಕಾಶ ಮಾಡಿಕೊಡಬೇಕು. ಯಾಕಂದರೆ ಯೂರಿಯಾ ಗೊಬ್ಬರ ಇಲ್ಲಾಂದರೆ ಅವ್ರಿಗೆ ಬಿತ್ತನೆ ಕೂಡ ಆಗೋಲ್ಲ. ಹೀಗಾಗಿ ಆದಷ್ಟು ಬೇಗ ಈ ಒಂದು ಸಮಸ್ಯೆಗೆ ಮುಕ್ತಿಯನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.